ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಒಂದು ಸಂಚಿಕೆನಾಗಿದೆ ನೋಡೋಣ ಬನ್ನಿ. ಈ ಭೂಮಿ ಹೇಗಾದ್ರೂ ಆಗ್ಲಿ ಸಾಹೇಬ್ರೆ, ಬಹಳ ಹುಷಾರಾಗಿರ್ಬೇಕು ನಾವಿಬ್ರು. ಸಾಹೇಬ್ರೆ, ಮನೆಯಲ್ಲಿ ಎಲ್ರ ಮುಂದೆ ಕೂಡ ನಾನೇನೋ ಒಂದು ವಿಚಾರ ಹೇಳ್ಬೇಕು, ಬನ್ನಿ ಹೋಗೋಣ ಅಂತಾರೆ. ಅಜಿತ್ಗೆ ಅನುಮಾನ ಆಗುತ್ತೆ. ಯಾಕೆ, ಏನ್ ಹೇಳ್ಬೇಕು, ಇಲ್ಲೇ ಹೇಳ್ಬಿಡು. ಇಲ್ಲ ಸಾಹೇಬ್ರೆ, ಎಲ್ರ ಮುಂದೆ ಹೇಳ್ಬೇಕು, ನಾನು ಇಲ್ಲಿ ಹೇಳಕ್ಕಾಗಲ್ಲ. ಭೂಮಿ, ನಮ್ಮ ಕಾಂಟ್ರಾಕ್ಟ್ ಮದ್ವೆ ವಿಚಾರ ಅಲ್ಲ ತಾನೆ? ಇಲ್ಲ ಸಾಹೇಬ್ರೆ, ಅದಲ್ಲ. ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ, ಎಂದು ಕೂಡ ನಾನು ಆ ರೀತಿ ಬಹಿರಂಗ ಪಡಿಸಲ್ಲ. ಬನ್ನಿ ಹೋಗೋಣ. ಕೆಳಗ್ ಬರ್ತಾರೆ. ಕೆಳಗ್ ಬಂದ್ಮೇಲೆ ಎಲ್ರು ಮನೇಲಿ ಎಲ್ರು ಮುಂದೆ ಕೂಡ ಪ್ರಸ್ತಾಪ ಮಾಡ್ತಾಳೆ. ನಾನು ಅತ್ತೆ, ಅಜ್ಜಿ, ದೊಡ್ಡ ಸಾಹೇಬ್ರೆ, ನಾನು ನಿರ್ಧಾರ ತಗೊಂಡಿದ್ದೀನಿ, ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಈಗ ನಿಶ್ಚಿತಾರ್ಥ ಆಯ್ತಲ್ಲ, ಆ ದೇವಸ್ಥಾನದಲ್ಲಿ ಅಜ್ಜಿ ನೀವೇ ನಿಂತು ಮಾಡಿಸ್ಕೊಡ್ಬೇಕು. ಏನದು ಪೂಜೆ? ಮನಸ್ವಿನಿ ಮತ್ತೆ ಶಾರದಮ್ಮನವರು ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳಿ ನಾನು ವ್ರತ ಮಾಡಿಸ್ತಾ ಇದ್ದೀನಿ, ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ, ನೀವೇ ನಡ್ಸ್ಕೊಡ್ಬೇಕು ಅದನ್ನ. ಹಾಗಂತಿದ್ದಾಗನೇ ಶ್ರವಣಿಗೆ ಬಹಳ ಖುಷಿ ಆಗುತ್ತೆ. ಅಜ್ಜಿ ಇದ್ದವರಲ್ಲಮ್ಮ, ಯಾರು ಮಾಡ್ಬೇಕು, ಯಾರು ಹೇಳಿದ್ರು ಅಂತ ಹೇಳಿ ಅಜ್ಜಿ ಜೊತೆಗೆ ದೇವಿಯಾನಿ ಕೇಳ್ತಾಳೆ. ಕೇಳಿದಾಗ ಅದಕ್ಕೆ ಭೂಮಿ, ಏನಿಲ್ಲ, ನನಗೆ ಜೋಕ್ತಿಯಮ್ಮ ಸಿಕ್ಕಿದ್ರು, ಜೋಕ್ತಿಯಮ್ಮ ಸಿಕ್ಬಿಟ್ಟು ಆಶೀರ್ವಾದ ಮಾಡಿ ಪೂಜೆ ಮಾಡಿಸ್ಬೇಕು ಮತ್ತೆ ವ್ರತ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಯಾರು ಮಾಡ್ಬೇಕು ಅಂತ ಕೇಳ್ದಮ್ಮ ಅಂತ ಅಂದಾಗ ಅಜ್ಜಿ, ಅದನ್ನು ಕೇಳ್ಕೊಂಡಿದ್ದೀನಿ. ಯಾಕೆಂದ್ರೆ ಶ್ರವಣ್ ಸಾಹೇಬ್ರನ್ನ ನನ್ನ ತಂದೆ ಸ್ಥಾನದಲ್ಲಿ ನಾನು ನೋಡಿಸ್ತಾ ಇರೋದ್ರಿಂದ ಶಾರದಮ್ಮನವರು ಕೂಡ ನನಗೆ ಅಮ್ಮನಾಗ್ಬೇಕಲ್ವಾ, ಹಾಗಾಗಿ ಅವ್ರ ಪರವಾಗಿ ನಾನೇ ಮಾಡ್ಬೋದಂತೆ. ಅದನ್ನು ಕೂಡ ಕೇಳಿದೀನಿ, ಮಾಡು ಅಂತ ಅಂದಿದ್ದಾರೆ. ಅದಕ್ಕೆ ಶ್ರವಣ್ ಅಂತಾನೆ, ನಿಜಕ್ಕೂ ಭೂಮಿ, ನೀನು ಮನೆ ಮಗಳಾಗಿ ಬಂದಿದ್ದು, ಸೊಸೆಯಾಗಿ ಬಂದಿದ್ದು ನನ್ನ ಪುಣ್ಯ, ನಮ್ಮ ಯಾವ ಜನ್ಮದನು ಬಂದನು. ಅಜ್ಜನು ಕೂಡ ಅಂತಾರೆ. ಸಂಗೀತ ಬಂದ್ಬಿಟ್ಟು, ನಿಜಕ್ಕೂ ಭೂಮಿ, ಎಂತ ಗುಣ, ಎಂತ ಒಳ್ಳೆ ಗುಣ ಭೂಮಿ ನಿಂದು. ನಿನ್ನನ್ನ ಭಾಗ್ಯಮ್ಮನವರು ಮಗಳಾಗ್ ಪಡೆದಕ್ಕೆ ನಿಜಕ್ಕೂ ಪುಣ್ಯ ಮಾಡಿದ್ದಾರೆ ಭೂಮಿ. ಜೊತೆಗೆ ನಚ್ಚಿ ಅಂತಾನೆ, ಏನಮ್ಮ ಅದ್ಕೆ ಇದು ಇರೋದು ಒಂದೇ ಹೃದಯ, ಜಾಸ್ತಿ ಆಗೋಯ್ತು ನಿಮ್ದು ಅಂತ ಅಂತಾರೆ. ಎಲ್ರು ಖುಷಿ ಪಡ್ತಾರೆ. ಎಲ್ರು ಖುಷಿ ಪಟ್ಟಾಗ ಇಲ್ಲಿ ದೇವಿಯಾನಿ ಮಾತ್ರ ರೂಮಲ್ಲಿ ನಿಂತ್ಕೊಂಡು ಏನ್ ತಡಬಡಾಯಿಸ್ತಾಳೆ. ಅಂತೂ ನಚ್ಚಿ ನನ್ನ ಅಳಿಯನಾಗ್ತಾ ಇದ್ದಾನೆ. ಅಂಜು, ನೀನು ಈ ಮನೆ ದೊಡ್ಡ ಮನೆ ಸೊಸೆ ಆಗ್ತಾ ಇದೀಯ, ದೇವ್ರ ಮನೆ ಸೊಸೆ ಆಗ್ತಾ ಇದೀಯ ನೀನು. ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಅದಕ್ಕೆ ಅವಳಂತಾಳೆ, ನಾನು ಹೆಂಗಮ್ಮ ನಾನು ಅವನನ್ನ ಗಂಡ ಅಂತ ಒಪ್ಕೊಳ್ಳಿ, ಸರಿ ಹೋಗುತ್ತೆ, ಇಬ್ರು ಹತ್ರ ಆಗ್ತಾ 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 ಅಂತಾರೆ. ತಕ್ಷಣ ಫೋನ್ ಮಾಡ್ತಾಳೆ, ಭದ್ರಾ, ನೀನ್ ಇಮ್ಮಿಡಿಯೇಟ್ ಆಗಿ ನಾಳೆಯಿಂದ ವ್ರತ ಮಾಡ್ತಾರಂತೆ, ಅವಳು ಶಾರದನ್ ಎಲ್ಲಿದ್ರು ಹುಡುಕಿ ನನ್ ಕೈಗೆ ಒಪ್ಪಿಸ್ಬೇಕು ಅಂತ ಹೇಳಿ ಹೇಳ್ತಾಳೆ. ಅಷ್ಟೆಲ್ಲ ಒಳ್ಳೇದ್ ಮಾಡಿದ್ರು ಕೇಳಿ ಬಯಸ್ತಾಳೆ. ಇಲ್ಲೆಲ್ಲ ನಿಂತಿರ್ತಾರೆ. ಭಾಗ್ಯಮ್ಮ ಅದೇ ಸಮಯಕ್ಕೆ ಬರ್ತಾರೆ. ಅಜಿತ ಇವಳು ಏನೋ ಇಟ್ಟು ಕಲಿಸ್ತಾ ಇರ್ತಾಳೆ. ಎಳಕ ಬರ್ತಾನೆ, ಬಾ ನೀನ್ ವರ್ಕೌಟ್ ಮಾಡುವಂತೆ. ಇಲ್ಲ ಸಾಹೇಬ್ರು, ನಂಗೆ ಆಗಲ್ಲ, ನಮ್ಮ ಅಮ್ಮ ಮನೇಲಿರೋವರೆಗೂ ನಮ್ಮ ಅಮ್ಮ ನೋಡ್ಕೋಬೇಕು, ನನ್ ಬರೋದಿಲ್ಲ. ಬಾ ಅಂತ ಹೇಳಿದ್ರೆ ನೋಡ್ಕೊಳ್ಳುವಂತೆ, ಬಾ, ಆಮೇಲೂ ನೋಡ್ಕೋಬಹುದು, ಬಾ, ನಿಲ್ಸ್ಬಾರ್ದು, ಬಾ, ನೀನ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ತಾನೆ? ಹೌದು, ಬಾ, ಮತ್ತೆ ಇಡು, ಅಲ್ಲಿ ಇಡು ಅಂದ್ಮೇಲೆ ಇಡ್ಬೇಕು ಅಂತೇಳಿ ಎಳ್ಕೊಂಡು ಹೋಗ್ತಾನೆ. ಅದನ್ನ ಭಾಗ್ಯಮ್ಮನವ್ರು ನೋಡ್ಬಿಟ್ಟು ಖುಷಿ ಪಡ್ತಾರೆ. ಸಂಗೀತನ ಜೊತೆ ನಿಜಕ್ಕೂ ನಮ್ ಭೂಮಿ ಬಹಳ ಅದೃಷ್ಟ ಮಾಡಿದಾಳೆ. ತುಂಬಾ ಚೆನ್ನಾಗಿ ನೋಡ್ತಾರೆ. ಅಳಿಯಂದಿರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ನಾವ್ ಅದೃಷ್ಟ ಮಾಡಿದ್ದು. ಅದಕ್ಕೆ ಸಂಗೀತ ಅಂತಾರೆ, ಹೌದು, ನಮ್ಮ ಅಜ್ಜಿ ಅಜಿತ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಅದಷ್ಟೇ ಅಲ್ಲ, ಭೂಮಿನೂ ಕೂಡ ಅಷ್ಟೇ ಚೆನ್ನಾಗಿ ಮಗು ತರ ನೋಡ್ಕೊಳ್ತಾಳೆ ನನ್ನ ಮಗನ್ನ. ನಾವು ಕೂಡ ಪುಣ್ಯ ಮಾಡಿದ್ದು. ಅದಕ್ಕೆ ಭಾಗ್ಯಮ್ಮನವ್ರಂತೆ, ಇಲ್ಲ ಬಿಡಿ, ನನ್ನ ಮಗಳು ಈ ಮನೆಗೆ ಸೊಸೆ ಹಾಕಿ 7 ಜನ್ಮಕ್ಕೆ ಪುಣ್ಯ ಮಾಡಿದ್ಲು. ನಮ್ಗೆಲ್ಲ ಇಂಥರ್ ಮನೆ ಮನ್ಸಲ್ಲೂ ಕೂಡ ಎಣ್ಸಕ್ಕಾಗೋದಿಲ್ಲ, ಈ ಮನೆಗೆ ನಾವು ಸಂಬಂಧ ಬೆಳೆಸ್ತೀವಿ ಅಂತ ಹೇಳಿ. ಅದಕ್ಕೆ ಸಂಗೀತ ಅಂತಾರೆ, ಹಾಗೆಲ್ಲ ಅನ್ಕೋಬಾರ್ದು. ಯಾಕಂತೀರಾ, ಎಲ್ರೂ ಮನುಷ್ಯರೇ, ನಾವು ಕೂಡ ಪುಣ್ಯ ಮಾಡಿದೀವಿ ಅಂತ ಸೊಸೆ ಪಡೆಯೋಕೆ. ಇಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಸಾಹೇಬ್ರೆ, ಆಯ್ತಾ ಇಲ್ಲ, ಬಿದ್ದೋಯ್ತಾ ಇದ್ದೀನಿ, ಆಯ್ತಾ ಇಲ್ಲ ನನ್ ಕೈಲಿ. ಭೂಮಿ, ಮಾಡ್ತೀಯ ಇಲ್ವಾ? ಸಾಹೇಬ್ರೆ, ಕೈಯಲ್ಲಿ ಎಷ್ಟು ಗಟ್ಟಿ ಇದೆ, ಇಲ್ಲೆಲ್ಲ ಆಲೂಗಡ್ಡೆ ಬಂದಿದೆಯೇ. ನನ್ಗೂ ಆಲೂಗೆಡ್ಡೆ ಬರ್ಸಿ, ಬಾ, ಮತ್ತೆ ಮಾಡು, ನಾನು ಹೇಳ್ಕೊಟ್ಟಂಗ್ ಮಾಡು. ಸಾಹೇಬ್ರೆ, ನಾನು ಈ ಡ್ರೆಸ್ಸಲ್ಲಿ ಹೆಂಗ್ ಕಾಣ್ತಾ ಇದ್ದೀನಿ, ನಾನು ಹಿಂದಿ ಆಕ್ಟರ್ ತರ ಕಾಣ್ತಾ ಇದ್ದೀನಲ್ವಾ ಅಂತಾಳೆ. ನಂದಾಗ ಅಜಿತ್ ಇದ್ದನು, ಭೂಮಿ ಸತ್ಯಣ್ಣ ಒಂದ್ ಸಾರಿ ನಾನು ಹಿಂದಿ ಆಕ್ಟರ್ ಶಾರುಖ್ ಖಾನ್ ತರ ಕಾಣ್ತೀನಲ್ವಾ ಅಂತ ಅಂತಾರೆ. ಆಗ ಬೇಸರ ಮಾಡ್ಕೋತಾರಲ್ಲ ಅಂತ ಹೌದಂತೀನಿ. ಹಾಗೆ ನಿನಗೂ ಕೂಡ ನೀನ್ ಬೇಸರ ಮಾಡ್ಕೋತೀಯ ಅಂತ ನಾನು ಹಿಂದಿ ಆಕ್ಟ್ರು ಅಂತ ಅನ್ಬೇಕಷ್ಟೆ. ಸಾಹೇಬ್ರೆ, ಹೊಟ್ಟೆ ಉರಿ ನಿಮ್ಗೆ, ಹೊಟ್ಟೆ ಉರಿ. ಸಾಹೇಬ್ರೆ, ನೀವು ಇಲ್ಲಿ ಇದೆಯಲ್ಲ, ಇದು ಇಷ್ಟು ತುಕ್ಕಿಡ್ದೈತಲ್ಲ, ಯಾಕೆ ಇದ್ರಲ್ಲಿ ವರ್ಕೌಟ್ ಮಾಡ್ತೀರಾ? ನನಗೆ ಇದ್ರ ಮೇಲೆ ಸೆಂಟಿಮೆಂಟ್ ಇದೆ ಭೂಮಿ.
ನಾನು ಸಪ್ರೇಟ್ ಆಗಿ ಒಂದು ಜಿಮ್ಮು ಇದನ್ನೇ ನಾನು ಇಟ್ಕೋಬಹುದು, ಆದ್ರೆ ನನ್ಗೆ ಇಷ್ಟ ಆಗೋದಿಲ್ಲ. ಈ ಕಡೆ ಶಾರದಮ್ಮನವರು ಪಾಪ ಕೂತಿರೋದನ್ನ ನೋಡ್ಬಿಡ್ತಾನೆ, ಪಾಪಿ ಭದ್ರ ಸಿಕ್ಬಿಡ್ತಲ್ಲ ಅಕ್ಕಿ ಅಂತ ಹೇಳಿ ಹತ್ರ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜೋಯಿಸ್ರು ಅವ್ರ ಹೆಂಡ್ತಿನ ಕರ್ಕೊಂಡ್ ಬಂದು ಅಕ್ಕಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಿರ್ತಾರೆ. ಅದಕ್ಕೆ ಅವ್ರು ಬಂದ್ಬಿಟ್ಟು ಒಂಚೂರು ಅಕ್ಕಿ ಮಾಡ್ಕೊಡಮ್ಮ, ತುಂಬಾ ಚೆನ್ನಾಗ್ ಮಾಡ್ತೀಯಂತೆ, ಮನೇಲಿ ಮಕ್ಳಿದಾವೆ, ಸಣ್ಣ ಮಕ್ಳು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭದ್ರ ಹೊಂಚಾಗ್ತಾ ಇರ್ತಾನೆ. ಈ ಕಡೆ ಸರಿ ಭೂಮಿ ಮತ್ತೆ ಅಜಿತ್ ಅವಳು ನೀವು 6 ಬಾಡಿ 7 ಬಾಡಿ ಅಂತ ಅಂತಾರಲ್ಲ, ತೋರ್ಸಿ ಹೆಂಗಿದೆ ಅಂತ ಹೇಳಿ ಬಿಚ್ಚಕ್ ಹೋಗ್ತಾಳೆ ಬನ್ನಿನ. ಈ ಭೂಮಿ, ನಿನ್ನ ವಿಕೃತ ಮನ್ಸು ಈಗ ತೆರಿತಾ ಇದೆ, ದೊಡ್ಡವರಿದ್ದಾರೆ ಮನೆಯಲ್ಲಿ ಏನ್ ಅನ್ಕೊಳ್ತಾರೆ, ಸುಮ್ಮಿರು ಅಂತ ಓಡಾಡ್ತಾನೆ. ಅತ್ತ ಅವಳು ಬಿಡೋದೇ ಇಲ್ಲ, ಬನ್ನಿ ಬಿಚ್ಚಕ್ಕೆ ಹೋಗ್ತಾಳೆ. ಸೊ ಅದೇನು ಬೇಕಂದಾಗ ತೋರ್ಸಕ್ಕೆ, ಬೇಡವಾದಾಗ ಮುಚ್ಕೊಡಕ್ಕೆ ಅದೇನು ಇದು ಅಂತ ತಿಳ್ಕೊಂಡಿದೀಯಾ, ಬೆಲ್ಲ ಅಂತ ತಿಳ್ಕೊಂಡಿದೀಯಾ, ಬಿಡು ಅಂತ ಹೇಳಿ ಬಿಡಿಸ್ತಾನೆ. ಇಲ್ಲಿ ಅಜಿತ್ ಸ್ಟೇಷನ್ ಕೂತ್ಕೊಂಡು ಸತ್ಯಣ್ಣ ಯಾಕೋ ನನ್ಗೆ ಅನುಮಾನ, ಇದ್ರಿಂದ ಯಾರ್ದೋ ಕೈವಾಡ ಇದೆ. ಈ ಫೋಟೋನ ನಾವು ಸಿದ್ಧಪಡಿಸಿದಾಗ ಅಲ್ಲಿ ಇನ್ನೇನು ಬರ್ತದೇನೋ ಅಷ್ಟರಲ್ಲಿ ನಮ್ಗೆ ಫೋನ್ ಬಂತು. ಫೋನ್ ಬಂದ ತಕ್ಷಣ ಅದ್ರಲ್ಲಿ ಅಶ್ವಿನಿ ಫೋಟೋ ಕಳ್ಸಿದ್ರಲ್ಲಿ ಅಶ್ವಿನಿ ಕೈವಾಡ ಇದೆಯಾ, ಅದಕ್ಕೆ ನಾನು ಸಾಗರ್ ಅವ್ರನ್ನ ಬಿಟ್ಟಿದ್ದೀನಿ ಇದನ್ನ ಪತ್ತೆ ಹಾಕಕ್ಕೆ ಅಂತ ಅಷ್ಟೊತ್ತಿಗೆ ಸತ್ಯನಿಗೂ ಕೂಡ ಊನು ನನಗೂ ಹಾಗೆ ಅನ್ನಿಸ್ತಾ ಇದೆ. ಈ ಪೊಲೀಸು ಮನ್ಸಲ್ಲಿ ಈ ರೀತಿ ಅಂದ್ಮೇಲೆ ಅದು ಪಕ್ಕಾ ಸತ್ಯ. ಅಷ್ಟೊಳಗಡೆ ಸಾಗರ್ ಬರ್ತಾರೆ. ಬಂದ್ಮೇಲೆ ಏನ್ರಿ ಸಾಗರ್ ಏನಾಯ್ತು? ಇಲ್ಲ ಸರ್, ಎಲ್ಲಾ ಕಡೆ ಪತ್ತೆ ಮಾಡಿದೀನಿ, ಶಾರದಮ್ಮನ ಫೋಟೋ ಹಳ್ಳಿ ಎಲ್ಲಾ ಕಡೆನೂ ಕೂಡ ಅನ್ಸಿದೀನಿ. ಜೊತೆಗೆ ನಾನು ಅನಾಥಾಶ್ರಮ ಕೂಡ ಹೋಗಿದ್ದೆ. ಅನಾಥಾಶ್ರಮದಲ್ಲಿ ಅಲ್ಲಿ ಅಶ್ವಿನಿಯವರು ಮಾಮೂಲು ದೊಡ್ಡವರು ಚಿಕ್ಕವರು ಸೇವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾನೆ. ಹೇಳಿದ್ಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ಈ ಕಡೆ ಮನೆಗೆ ಬರ್ತಿದ್ದಾಗೇನೆ ಅಜಿತ್ ಒಳಗೋಗಿ ಯೂನಿಫಾರ್ಮ್ ಬದಲಾಯಿಸಿ ಬರ್ತಾನೆ. ಅಷ್ಟರ ಭೂಮಿ ಹೊರ್ಗಡೆ ಹೋಗ್ತಾಳೆ. ಹೊರ್ಗಡೆ ಹೋದ್ರೆ ಕಾರ್ ಹತ್ರ ಅವಳಿಗೆ ಒಂದು ಕಾಲುಂಗ್ರ ಸಿಗ್ತದೆ. ಕಾಲುಂಗ್ರ ಎತ್ಕೊಂಡ್ ಬಂದ್ಬಿಟ್ಟು, ಸಾಹೇಬ್ರಿ ನೋಡಿ ಇಲ್ಲಿ ಕಾಲುಂಗ್ರ ಇದು, ಅದನ್ನ ಇಟ್ಕೊಂಡು, ಮಾವ ಇದು ಕಾಲುಂಗ್ರ ಏನಾದ್ರು ಅತ್ತೆದ ನೋಡಿ, ಹೌದು ಶಾರದಾ, ಅದು 20 ವರ್ಷದ ಕೆಳಗೆ ನಾನೇ ತೋರಿಸ್ತಂತ ಕಾಲುಂಗ್ರ ಇದು ಅವಳದೆ ಅಂತೇಳಿ ಅಲ್ಲಿ ಕ್ಯಾಮ್ರಾ ಫುಟೇಜ್ ಎಲ್ಲ ತೋರಿಸ್ತಾ ಇರ್ತಾನೆ. ಎಲ್ರು ಬೆಕ್ಕಸ ಬೆರಗಾಗಿ ನೋಡ್ತಾರೆ. ದೇವಿಯಾನಿ ಮಾತ್ರ ಶಾಕ್ ಆಗ್ತಾಳೆ, ಯಾಕೆಂದ್ರೆ ಲಾಕ್ ಆಗ್ಬಿಡ್ತೀನಿ ಅನ್ನೋ ಭಯ ಶುರುವಾಗಿದೆ ಅವಳಿಗೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.